ಬಂದಿದೆ. ನೋಡಿ 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 ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು. ಯೂಟ್ಯೂಬ್ ಇಂದ ಒಂದು ಮೇಲ್ ಈ ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ಮ ಚಾನಲ್ ಕೂಡ ಪಾಸ್ ಆಗುತ್ತೆ. ಅದು ಗೊತ್ತಾಗ್ಲಿಲ್ಲ ಇದು ನಿಜಾನಾ. Hey guys, welcome back to my YouTube channel Varsha Vlogs. So ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದು ಬಂದು ನನ್ನ ಯೂಟ್ಯೂಬ್ ಚಾನೆಲ್ ಸಕ್ಸಸ್ಫುಲ್ ಆಗಿ ಮಾನಿಟೈಸ್ ಆಗಿದೆ. ಹಾಗಾಗಿ ಯೂಟ್ಯೂಬ್ ಅಲ್ಲಿ ಯಾರಿದ್ದೀರಾ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಆರ್ ವೆರಿ ಕ್ಲೋಸ್ ಟು ಮಾನಿಟೈಸೇಷನ್ ಯಾರೆಲ್ಲ ಇದ್ದೀರಾ, ಸೊ ಡೆಫಿನೆಟ್ಲಿ ದಿಸ್ ವಿಡಿಯೋ ಇಸ್ ಫಾರ್ ಯು ಗೈಸ್. ಎಲ್ಲೂ ಸ್ಕಿಪ್ ಮಾಡಿದಿರಾ ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಜರ್ನಿ ಹೇಗೆ ಸ್ಮೂತ್ ಅಂಡ್ ವಿತೌಟ್ ಎನಿ ಮಿಸ್ಟೇಕ್ಸ್ ಹೇಗೆ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಮೇನ್ ಆಗಿ ನಾನೇನು ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡೆ. ಮಿಸ್ಟೇಕ್ಸ್ ನೀವೇನೆಲ್ಲ ಮಾಡಬಾರ್ದು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಯೂಸರ್ ನೀವು ನೋಡಿದಾಗ ಅನ್ಕೊಳ್ತಿರ್ಬೋದು ಏನಿದು ಮಾನಿಟೈಸೇಷನ್, ವರ್ಷ ಯಾಕೆ ಇವತ್ತು ಇಷ್ಟೊಂದು ಖುಷಿ ಆಗಿದ್ದಾಳೆ ಅಂತ ಅನ್ಕೊಳ್ತಿರ್ಬೋದು. ಸೊ ಹಾಗಾಗಿ ಈ ವಿಡಿಯೋಲಿ ನಾನು ಹೇಳೋಣ ಅಂತ ಅನ್ಕೊಂಡೆ. ಮಾನಿಟೈಸೇಷನ್ ಅಂದ್ರೆ ಏನು, ಸೊ ಮಾನಿಟೈಸೇಷನ್ ಗೆ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಆರ್ ಮಾನಿಟೈಸೇಷನ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ. ಸ್ಮೂತ್ ಆಗಿ ನಾನು ಅನ್ಕೊಂಡಿದ್ದಕ್ಕಿಂತ ಮುಂಚೆನೆ ಯೂಟ್ಯೂಬ್ ಇಂದ ಮೇಲ್ ಬಂತು. ಹಾಗಾಗಿ ನನಗೆ ಗೊತ್ತಿರುವಂತ ಒಂದಷ್ಟು ಟ್ರಿಕ್ಸ್ ಅಂಡ್ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನ ನೋಡ್ತಿದ್ದೀರಾ, ವಿಡಿಯೋಸ್ ನ ನೋಡಿ ಲೈಕ್ ಮಾಡಿ ಇಷ್ಟ ಪಡ್ತಾ ಇದ್ದೀವಿ. ಪ್ರತಿಯೊಂದು ಸಬ್ಸ್ಕ್ರೈಬರ್ ಕೂಡ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಈಚ್ ಅಂಡ್ ಎವ್ರಿ ಸಬ್ಸ್ಕ್ರೈಬರ್ ನನ್ನ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಗೈಸ್, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಲಿಟ್ರಲಿ ನನಗೆ ಏನು ಗೊತ್ತಿರಲಿಲ್ಲ. ಲೈಕ್ ಯಾವ ತರ ಪೋಸ್ಟ್ ಮಾಡ್ಬೇಕು, ಯಾವಾಗ ಪೋಸ್ಟ್ ಮಾಡ್ಬೇಕು, ಹಾಗೆ ತಮ್ನೇಲ್ ಯಾವ ರೀತಿ ಹಾಕ್ಬೇಕು, ಹಾಗೆ ಎಡಿಟಿಂಗ್ ಗೆ ಏನೆಲ್ಲ ಆಪ್ಸ್ ಯೂಸ್ ಮಾಡ್ಬೇಕು ಏನೋ ಗೊತ್ತಿರಲಿಲ್ಲ ಆಗ. ಅಂಡ್ ಸೊ ಅವಾಗ ಒಂದು 0 ಸಬ್ಸ್ಕ್ರೈಬರ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಲೈಕ್ ಯಾರ ಹತ್ರನೂ ನಾನು ಜಾಸ್ತಿ ಹೇಳ್ಕೊಂಡಿರ್ಲಿಲ್ಲ ಆಗ. ನನ್ನ ಯೂಟ್ಯೂಬ್ ಚಾನೆಲ್ ಇದೆ, ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಮತ್ತೆ ಈ ತರ ನಾನು ಯಾರ ಹತ್ರನೂ ಜಾಸ್ತಿ ಹೇಳ್ಕೊಂಡು ಇರಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂಡ್ ಗೊತ್ತಿರೋರು ಇರ್ತಾರಲ್ಲ, ಸೊ ಅವರಿಗೆ ಹೇಳಿದಾಗ್ಲೂ ಕೂಡ ಅವರು ಒಂದಿಷ್ಟು ಕ್ಯಾಮ್ರಾ ಮುಂದೆ ಮಾತಾಡೋದನ್ನ ಯಾವಾಗ ಕಲ್ತ್ಕೊಂಡೆ ನೀನು ಹೇಗೆ ಅಂತ. ಬಿಕಾಸ್ ಗೈಸ್ ನಾನು ಕಂಪ್ಲೀಟ್ ಆಗಿ ಇಂಟ್ರೋವರ್ಟ್, ಅಷ್ಟಾಗಿ ನಾನು ಮಾತಾಡ್ತಿರಲ್ಲ. ವೆರಿ ಕ್ಲೋಸ್ ಪೀಪಲ್ ಹತ್ರ ಅಷ್ಟೇ ನಾನು ಮಾತಾಡ್ತೀನಿ. ಸೊ ಬೇಸಿಕ್ಲಿ ಇಂಟ್ರೋವರ್ಟ್. ಇಷ್ಟು ಸೈಲೆಂಟ್ ಆಗಿದ್ದೆ ನೀನು, ಹೌ ಕಮ್ ಯೂಟ್ಯೂಬ್ ಅಂತೆಲ್ಲ ಇತ್ತು. ಸೊ ಯಾ ಗೈಸ್, ಅಲ್ಲಿಂದ ಬಿಲ್ಡ್ ಮಾಡ್ತಾ ಸೊ ಈಗ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ ಅಂಡ್ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿ ಇಲ್ಲಿ ಕೂತ್ಕೊಂಡು ನಿಮಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಕ್ವೈಟ್ ಏನೋ ಒಳ್ಳೆ ಜರ್ನಿನೇ. ಸೊ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಯಾರ್ಯಾರು ಹೆಂಗೆ ಅಂತ ತುಂಬಾನೇ ಕಲ್ತಿದ್ದೀನಿ, ನೋಡಿದ್ದೀನಿ. ಬರೋಣ, ವಾಟ್ ಇಸ್ ಮಾನಿಟೈಸೇಷನ್. ಮಾನಿಟೈಸೇಷನ್ ಅಂದ್ರೆ ಅದು ಒಂದು ಪ್ರಾಸೆಸ್. ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗ್ಬೇಕು ಅಂತ ಅಂದ್ರೆ ಸೊ ಫಸ್ಟ್ ಈ ಮಾನಿಟೈಸೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅವರು ನಮ್ಮ ಚಾನೆಲ್ ನ ರಿವ್ಯೂ ಮಾಡ್ತಾರೆ. ಈ ಒಂದು ಪ್ರಾಸೆಸ್ ನ ಮಾನಿಟೈಸೇಷನ್ ಅಂತ ಹೇಳ್ತಾರೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಬಿಡ್ತೀನಿ ಅಂತ ಅಂದ್ರೆ ನೋ, ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಆ ತರ ಅಲ್ಲ. ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಬೇಕಂತ ಅಂದ್ರೆ ಅದರದೇ ಆದ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಸೊ ಇವಾಗ ಅದನ್ನ ನೋಡೋಣ. 2 ಸ್ಟೆಪ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು ಬಂದು 500 ಸಬ್ಸ್ಕ್ರೈಬರ್ಸ್ ಇರುತ್ತೆ, ಇನ್ನೊಂದು 1000 ಸಬ್ಸ್ಕ್ರೈಬರ್ಸ್ ಇರುತ್ತೆ. ಸೊ ಫಸ್ಟ್ ನಾನು 500 ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳ್ತೀನಿ. 500 ಸಬ್ಸ್ಕ್ರೈಬರ್ಸ್ ಹಾಗೆ ನಿಮಗೆ 3000 ವಾಚ್ ಅವರ್ಸ್ ಆಗಿರ್ಬೇಕು ಲಾಂಗ್ ಫಾರ್ಮ್ ವಿಡಿಯೋ ಆದ್ರೆ. ಅಂಡ್ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ರೆ 3 ಮಿಲಿಯನ್ ಪಬ್ಲಿಕ್ ಶಾರ್ಟ್ ವ್ಯೂಸ್ ಆಗಿರ್ಬೇಕು ಇನ್ ದ ಲಾಸ್ಟ್ 90 ಡೇಸ್ ಅಲ್ಲಿ. ಈ ಒಂದು ಎಲಿಜಿಬಿಲಿಟಿ ಇರಬೇಕು. ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇದೇನಾದ್ರೂ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಗೆ ಯೂಟ್ಯೂಬ್ ಅವರು ಸೂಪರ್ ಥ್ಯಾಂಕ್ಸ್, ಸೂಪರ್ ಸ್ಟಿಕ್ಕರ್ಸ್, ಸೂಪರ್ ಚಾಟ್ ಅಂತ ಈ ಫೀಚರ್ಸ್ ಅನ್ಲಾಕ್ ಆಗುತ್ತೆ. ಹಾಗೆ ಇನ್ನೊಂದು ಬಂದು 1000 ಸಬ್ಸ್ಕ್ರೈಬರ್ಸ್. ಸೊ ಇದು ಬಂದು ಮೇನ್ ಕ್ರೈಟೀರಿಯಾ. ಅಂದ್ರೆ ನಮ್ಮ ಆಡ್ಸ್ ರನ್ ಆಗ್ಬೇಕು ನಮ್ಮ ಚಾನೆಲ್ ಅಲ್ಲಿ ಅಂತ ಅಂದ್ರೆ ಈ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆಗ್ಬೇಕು. ದಟ್ ಇಸ್ 1000 ಸಬ್ಸ್ಕ್ರೈಬರ್ಸ್ ಪಕ್ಕ ಕಂಪ್ಲೀಟ್ ಆಗಿರ್ಬೇಕು. ಸೊ ಇನ್ ಕೇಸ್ ನೀವು ಲಾಂಗ್ ಫಾರ್ಮ್ ವಿಡಿಯೋ ಮಾಡೋದಾದ್ರೆ ನಿಮಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಇನ್ ದ ಲಾಸ್ಟ್ 365 ಡೇಸ್ ಆರ್ 12 ಮಂತ್ಸ್. ಆರ್ ನೀವು ಶಾರ್ಟ್ ಮಾಡೋದಾಗಿದ್ರೆ 10 ಮಿಲಿಯನ್ ಪಬ್ಲಿಕ್ ಶಾರ್ಟ್ ವ್ಯೂಸ್ ಕಂಪ್ಲೀಟ್ ಆಗಿರ್ಬೇಕು. ಸೊ ಇನ್ ದ ಪಾಸ್ಟ್ 90 ಡೇಸ್. ಸೊ ಇದಿಷ್ಟು ಆಯ್ತು ಅಂತ ಅಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್. ಸೊ ಇದಿಷ್ಟು ಕಂಪ್ಲೀಟ್ ಮಾಡ್ಕೊಂಡ್ರೆ ನಮಗೆ ಯೂಟ್ಯೂಬ್ ಇಂದ ಒಂದು ಮೇಲ್ ಬರುತ್ತೆ, ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್. ಅಲ್ಲಿ ಟ್ಯಾಬ್ ತೋರಿಸ್ತಿರುತ್ತೆ ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ. ಈ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಸೊ ಗೈಸ್, ಇವಾಗ ನಿಮ್ಗೆ ಆಪ್ಷನ್ ತೋರಿಸುತ್ತೆ ಅಪ್ಲೈ ನೌ ಫಾರ್ ಮಾನಿಟೈಸೇಷನ್ ಅಂತ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ 3 ಸ್ಟೆಪ್ಸ್ ಬರುತ್ತೆ. ಸೊ ಈ ಒಂದು 3 ಸ್ಟೆಪ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನು ಇಲ್ಲಿ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತೀನಿ. ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ಮ ಚಾನೆಲ್ ಪಾಸ್ ಆಗುತ್ತೆ, ಸಮ್ಟೈಮ್ಸ್ ಗೈಸ್ ರಿಜೆಕ್ಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಈ ಮಿಸ್ಟೇಕ್ಸ್ ನೀವು ನಿಮ್ಮ ಚಾನೆಲ್ ಅಲ್ಲಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ ಮೇಲೆ ಮಾನಿಟೈಸ್ ಗೆ ಅಪ್ಲೈ ಮಾಡಿ ಅಂತ ನನ್ನ ಒಂದು ಸಜೆಷನ್. ಲಾಸ್ಟ್ ಮಿಸ್ಟೇಕ್ ನಾನು ಹೇಳಕ್ ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್. ನಿಮ್ಗೆ ಗೊತ್ತೇ ಇರಲ್ಲ ಈ ಮಿಸ್ಟೇಕ್ ಆಗಿದೆ ಅಂತ, ಬಟ್ ನಿಮ್ಗೆ ಯಾವಾಗ ರಿವ್ಯೂಗೆ ಹೋಗುತ್ತೆ ಯೂಟ್ಯೂಬ್ ಚಾನೆಲ್, ಸೊ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಓಕೆ ಮಿಸ್ಟೇಕ್ ಆಗಿದೆ ಅಂತ. ನಿಮ್ಗೆ ಗೊತ್ತಿಲ್ದೇನೆ ಈ ಒಂದು ಮಿಸ್ಟೇಕ್ ತುಂಬಾ ಜನ ಫೇಸ್ ಮಾಡಿದ್ದಾರೆ. ದ ಫಸ್ಟ್ ಒನ್ ಒಂದು ಕಾಪಿರೈಟ್ ಸ್ಟ್ರೈಕ್ ಅಂತ ನಮ್ಮ ಚಾನೆಲ್ಗೆ ಬೀಳುತ್ತೆ. ಯಾವಾಗ ಈ ಫಿಲ್ಮ್ ಸಾಂಗ್ಸ್ ಆಗಿರ್ಲಿ, ಮ್ಯೂಸಿಕ್ ಆಗಿರ್ಲಿ ಡೈರೆಕ್ಟ್ ಆಗಿ ನಮ್ಮ ಚಾನೆಲ್ಗೆ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅಂಡ್ ಇನ್ನೊಂದು ಬಂದು ವೆಬ್ಸೈಟ್ ಅಲ್ಲಿ ಸಾಂಗ್ ನಮ್ಗೆ ಯಾವ್ದು ಫ್ರೀ ಸಿಕ್ತು ಅಂತ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನಮ್ಮ ಚಾನೆಲ್ ಹಾಕೊಂಡ್ರೆ ಕೆಲವೊಂದಕ್ಕೆ ರೆಸ್ಪೆಕ್ಟಬಲ್ ಮ್ಯೂಸಿಕ್ ಓನರ್ ಕ್ರೆಡಿಟ್ಸ್ ಅಂತ ಕೊಡ್ಬೇಕಾಗುತ್ತೆ, ಅಥವಾ ಅವ್ರ ಪರ್ಮಿಷನ್ ತಗೊಂಡು ಆಮೇಲೆ ನೀವು ಸಾಂಗ್ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರೂಲ್ಸ್ ಏನಾದ್ರು ಆತರ ಇದ್ರೆ ನೀವು ಪರ್ಮಿಷನ್ ತಗೊಂಡು ಆಮೇಲೆ ನಿಮ್ಮ ಚಾನೆಲ್ಗೆ ಹಾಕೊಳ್ಳಿ. ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅಂಡ್ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ನಿಮ್ಗೆ? ಸೊ ನೀವು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ, ಅಪ್ಲೋಡ್ ಮಾಡಿ ಆದ್ಮೇಲೆ ನಿಮ್ಗೆ ಕಾಪಿರೈಟ್ ಅಂತ ನಿಮ್ಗೆ ಕಾಣಿಸುತ್ತೆ. ಅಂದ್ರೆ ಯೂಟ್ಯೂಬ್ ಅವರು ತೋರಿಸ್ತಾರೆ ನಿಮ್ಗೆ ಯಾವ ಒಂದು ಸಾಂಗ್ಗೆ ಅಥವಾ ಯಾವ ಒಂದು ಸಾಂಗ್ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಕಾಪಿರೈಟ್ ಬಿದ್ದಿದೆ ಅಂತ. ಸೊ ಅದನ್ನ ಬೇಕಿದ್ರೆ ನೀವು ಆಮೇಲೆ ಗೊತ್ತಾದ್ಮೇಲೆ ರೀಪ್ಲೇಸ್ ಮಾಡ್ಕೊಳ್ಬಹುದು. ಆ ಕಾಪಿರೈಟ್ ಸ್ಟ್ರೈಕ್ ಯಾವಾಗ ತುಂಬಾ ರಿಪೀಟ್ ಆಗ್ತಾ ಹೋಗುತ್ತೆ, ಸೊ ಆವಾಗ ನಿಮ್ಮ ಚಾನೆಲ್ ಇಸ್ ಇನ್ ಡೇಂಜರ್. ಸೊ ಗೈಸ್, ಒಂದು ಲಿಸ್ಟ್ ಆಫ್ ನಾನ್ ಕಾಪಿರೈಟೆಡ್ ಸಾಂಗ್ಸ್ ಇದೆ, ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡಿ ಕಾಪಿರೈಟ್ಸ್ ಬಂದಿದೆ ಅಂತ ಅನ್ಕೊಳ್ಳಿ, ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಈ ಸಾಂಗ್ ಜೊತೆಗೆ ನೀವು ರಿಪ್ಲೇಸ್ ಮಾಡ್ಕೊಳ್ಬಹುದು. ಲಿಸ್ಟ್ ಆಫ್ ನಾನ್ ಕಾಪಿರೈಟೆಡ್ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಏನಾದ್ರೂ ಲೈಕ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಹೇಳ್ತೀನಿ ಹೇಗೆ ರಿಪ್ಲೇಸ್ ಮಾಡೋದು, ಆ ಲಿಸ್ಟ್ ಆಫ್ ಸಾಂಗ್ಸ್ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂತ ಹೇಳಿ. ಸೊ ಗೈಸ್, ದ ನೆಕ್ಸ್ಟ್ ಒನ್ ಇಸ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನ ಫಾಲೋ ಮಾಡದೇ ಇರೋದು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಹಾಕೋದು ಅಥವಾ ಮಿಸ್ಲೀಡಿಂಗ್ ಕಂಟೆಂಟ್ ಹಾಕೋದು. ಸೊ ಇದೆಲ್ಲ ಬಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನ ವೈಲೇಟ್ ಮಾಡುತ್ತೆ. ಅಂದ್ರೆ ನೀವು ಅದ್ರ ಪ್ರಕಾರ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಹೋಗ್ತಿಲ್ಲ ಅಂತ ಅರ್ಥ. ಸೊ ಗೈಸ್, ನನ್ನ ಒಂದು ಪರ್ಸನಲ್ ಟಿಪ್ ಏನಪ್ಪಾ ಅಂತ ಅಂದ್ರೆ, ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅಗೇನ್ ನೀವು ಒಂದ್ಸರಿ ಗೋ ಥ್ರೂ ಮಾಡಿ. ಅಂದ್ರೆ ಕಂಪ್ಲೀಟ್ ಆಗಿ ಆ ಲಿಸ್ಟ್ ನೋಡಿ, ಕಾಪಿರೈಟ್ ಯಾವ್ದಾದ್ರು ವಿಡಿಯೋಗೆ ಬಂದಿದ್ಯಾ, ಇಲ್ಲಿ ನಾನು ಹಾಕಿರ್ತೀನಿ ನೋಡಿ. ಬಿಕಾಸ್ ನಾನು ಅದೇ ತರ ಮಾಡಿದ್ದು. ಯಾಕೆ ಅಂತ ಅಂದ್ರೆ, ಅವಾಗ ವಿಡಿಯೋ ಹಾಕಿರೋದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೇಕಂತ ಏನಿಲ್ಲ. ನಾವ್ ಯಾವಾಗ್ಲೂ ಒಂದು 3-4 months or 6 months ಬ್ಯಾಕ್ ಮುಂಚೆ ಹಾಕಿರೋ ವಿಡಿಯೋಸ್ಗೆಲ್ಲ ಕಾಪಿರೈಟ್ ಮ್ಯೂಸಿಕ್ ಕಾಪಿರೈಟ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಮೇಕ್ ಶೋರ್ ಒಂದ್ಸರಿ ಚೆಕ್ ಮಾಡಿ. ನಾನಂತೂ ಒಂದು 2-3 times ಅಂತ ನೋಡ್ಕೊಂಡೆ, ಮತ್ತೆ ನೋಡಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು. 6 months ಮುಂಚೆ ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ಗೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಬಂದಿರೋದು ಇದೆ. ಬಟ್ ಏನಪ್ಪಾ ಅಂತಂದ್ರೆ ನಾನು ರೀಪ್ಲೇಸ್ ಮಾಡ್ಕೊಂಡೆ ನಾನ್ ಕಾಪಿರೈಟ್ ಸಾಂಗ್ ಜೊತೆ. ಸೊ ಹಾಗಾಗಿ ಏನ್ ಪ್ರಾಬ್ಲಮ್ ಆಗಿದೆ ನಾನು ಹೇಳೋದಲ್ಲ. ಹೇಗ್ ಮಾಡೋದು ಅಂತ ನೀವು ಕಾಮೆಂಟ್ ಅಲ್ಲಿ ಬೇಕು ಅಂತ ಅಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಗೈಸ್, ದ ಥರ್ಡ್ ಒನ್ ಬಂದು ಮಿಸ್ಲೀಡಿಂಗ್ ಥಂಬ್ನೇಲ್ಸ್ ಅಂಡ್ ಟೈಟಲ್ಸ್. ಇದು ಕೂಡ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಅಂತಾನೆ ಹೇಳ್ತೀನಿ. ನಿಮ್ಮ ಕಂಟೆಂಟ್ ಟ್ರಾವೆಲ್ ಇರುತ್ತೆ ಅನ್ಕೊಳ್ಳಿ, ನೀವು ಥಂಬ್ನೇಲ್ ನೋಡಿದ್ರೆ ಇನ್ನೊಂದು ಏನೋ ಅದಕ್ಕೂ ಸಂಬಂಧನೇ ಇಲ್ಲ, ಆ ರೀತಿ ಹಾಕ್ಬಿಟ್ಟೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಾನಿಟೈಸೇಷನ್ ವಿಡಿಯೋ ಮಾಡಿರ್ತೀನಿ, ಥಂಬ್ನೇಲ್ ಬಂದು ಮಾನಿಟೈಸೇಷನ್ ಪ್ರಾಸೆಸ್, ಮಿಸ್ಟೇಕ್ಸ್ ಈ ತರ ಎಲ್ಲ ಇರುತ್ತೆ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಓಕೆ ವರ್ಷ ಏನೋ ಮಾನಿಟೈಸೇಷನ್ ಬಗ್ಗೆ ಹೇಳ್ತಿದ್ದಾಳೆ, ಏನೆಲ್ಲ ಪ್ರಾಸೆಸ್ ಫಾಲೋ ಮಾಡ್ಬೇಕು, ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದ ವಿಡಿಯೋನ ಕ್ಲಿಕ್ ಮಾಡಿರ್ತೀರ. ಬಟ್ ನಾನು ಇಲ್ಲಿ ಬಂದು ಇನ್ನೊಂದೇನೋ, ನನ್ಗೆ ಇಲ್ಲಿ ಬಂದು ಕುಕಿಂಗ್ ವಿಡಿಯೋನೋ ಇನ್ನೊಂದು ಸಂಬಂಧನೇ ಇಲ್ದಿರೋ ಅಂತ ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ದಟ್ ಇಸ್ ಮಿಸ್ಲೀಡಿಂಗ್. ಬಿಕಾಸ್ ನಾನ್ ತಮ್ನೇಲ್ ಏನೋ ಕೊಟ್ಬಿಟ್ಟು ನಿಮ್ಗೆ ಇನ್ನೊಂದೇನೋ ವಿಡಿಯೋ ಕಂಟೆಂಟ್ ನಾನು ಕೊಡ್ತಿದ್ರೆ, ಸೊ ಜನರಿಗೆ ಅದು ಮಿಸ್ಲೀಡ್ ಮಾಡ್ತಿರೋ ಹಂಗೆ. ಸೊ ಆತರ ಒಂದು ಕಂಟೆಂಟ್, ಆತರ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಮ ಚಾನೆಲ್ ಮಾನಿಟೈಸೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಬಂದು ಇಂಡಿವಿಜುವಲ್ ಟೈಪ್ ಅಂಡ್ ಆರ್ಗನೈಸೇಷನ್ ಟೈಪ್ ಅಂತ ಇರುತ್ತೆ. ಇದು ಬಂದು ಆ 3 step ಅಲ್ಲಿ ಹೇಳಿದ್ನಲ್ಲ, ರಿವ್ಯೂ ಮಾಡ್ತಾರೆ ಯೂಟ್ಯೂಬ್ ಅವರು ಅಂತ. ಸೊ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ದ ನೆಕ್ಸ್ಟ್ ಒನ್ ಇಸ್ ಮೇನ್ ಮಿಸ್ಟೇಕ್ ಏನಿದು ಅಂತ ಅಂದ್ರೆ, ರೀಯೂಸ್ಡ್ ಅಂಡ್ ರಿಪಿಟೇಟಿವ್ ಕಂಟೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಿರಾ, ಸೊ ಅದೇ ವಿಡಿಯೋನ ನೀವು ಮತ್ತೆ ಅಪ್ಲೋಡ್ ಮಾಡ್ತಾ ಹೋದ್ರೆ 1 or 2 ವಿಡಿಯೋ ಐ ಗೆಸ್ ಹಾಕಿದ್ರೆ ಪರವಾಗಿಲ್ಲ. ಬಟ್ ಅದೇ ಕಂಟೆಂಟ್ ನೀವು ಮತ್ತೆ ರಿಪಿಟೇಟಿವ್ ಆಗಿ ಹಾಕ್ತಾ ಹೋದ್ರೆ ನಿಮ್ಮ ಚಾನೆಲ್ ಅಲ್ಲೇ, ಬಟ್ ರಿಪಿಟೇಟಿವ್ ಆಗಿ ಹಾಕ್ತಾ ಹೋದ್ರೆ ಯೂಟ್ಯೂಬ್ ಏನಂತ ಕನ್ಸಿಡರ್ ಮಾಡುತ್ತೆ, ರಿಪಿಟೇಟಿವ್ ಕಂಟೆಂಟ್ ಹಾಕಿದ್ರೆ ಮತ್ತೆ ಹಾಕ್ತಿದ್ದಾರೆ, ಮತ್ತೆ ಅದನ್ನೇ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಹೇಳಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರಿಪಿಟೇಟಿವ್ ಕಂಟೆಂಟ್. ಇನ್ನೊಂದು ಬಂದು ರೀಯೂಸ್ಡ್ ಕಂಟೆಂಟ್ ಅಂತ ಅಂದ್ರೆ, ನಾವು ಯಾವ್ದೋ ಒಂದು ಸೋರ್ಸ್ ಇಂದ ವಿಡಿಯೋ ತಗೊಂಡು ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದು. ಫಾರ್ ಸೇಮ್ ಅಲ್ಲಿ ಏನಿದೆ ಜಸ್ಟ್ ಹಾಗೆ ತಗೊಂಡು ಕಾಪಿ ಪೇಸ್ಟ್ ತರ ಅದನ್ನ ತಗೊಂಡು ಇಲ್ಲಿ ಹಾಕ್ಬಿಟ್ಟು ನಿಮ್ಮ ಚಾನೆಲ್ ನೀವು ಅಪ್ಲೋಡ್ ಮಾಡ್ಕೊಂಡ್ಬಿಟ್ರೆ, ಇನ್ನೊಬ್ರ ಯೂಟ್ಯೂಬ್ ಚಾನೆಲ್ ಇಂದ ವಿಡಿಯೋನ ತಗೊಂಡು ನಿಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದು. ಅವಾಗ ಏನು ನಿಮ್ಗೆ ಶೋ ಆಗಲ್ಲ ಯೂಟ್ಯೂಬ್ ಇಂದ ಪ್ರಾಬ್ಲಮ್ ಇದ್ದು ಅಂತ. ಬಟ್ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಿರಲ್ಲ, ಯೂಟ್ಯೂಬ್ ಅವರು ರಿವ್ಯೂ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಅವಾಗ ಈ ಒಂದು ಪ್ರಾಬ್ಲಮ್
ಬರುತ್ತೆ ನಿಮಗೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡ್ತೇನೆ ಅಂದ್ರೆ ಆದಷ್ಟು ನಿಮ್ಮ ಒರಿಜಿನಲ್ ಕಂಟೆಂಟ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ, ಸೊ ದಟ್ ನಿಮಗೆ ಯಾವ ಪ್ರಾಬ್ಲಮ್ ಕೂಡ ಆಗಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೇಕಾದ್ರೆ. ಸೊ ಗೈಸ್ ಇದ್ರಲ್ಲೇ ಇನ್ನೊಂದು ನಿಮ್ಗೆ ಹೇಳ್ತೀನಿ ನೋಡಿ. ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನೋಡಿದ್ದೆ, ಅವರು ಜಸ್ಟ್ ನಾರ್ಮಲ್ ಆಗಿ ಹೀಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ವ್ಲಾಗ್, ಟ್ರಾವೆಲ್ ಈ ತರ ಎಲ್ಲ ಮಾಡಿದ್ದಾರೆ. ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದಾರೆ, ರಿವ್ಯೂ ಹೋಗುತ್ತಲ್ಲ ನಮ್ಮ ಚಾನಲ್. ಸೊ ದ ನೆಕ್ಸ್ಟ್ ಡೇ ಅವ್ರಿಗೆ ಏನಾಗಿದೆ, ಯುವರ್ ಚಾನಲ್ ಇಸ್ ರಿಜೆಕ್ಟೆಡ್ ಅಂತ ಬಂದಿದೆ ಲಿಟ್ರಲಿ. ಬಟ್ ಅವ್ರ ವಿಡಿಯೋಸ್ಗೆ ನೋಡೋದಾದ್ರೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದಿಲ್ಲ, ಒಂದು ನಿಮ್ಮ ಚಾನಲ್ ಅಲ್ಲಿ ಈ ವಿಡಿಯೋ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲೂ ಮೆನ್ಷನ್ ಆಗಿದೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ಲೈಕ್ ಕ್ವೆಶನ್ ಮಾರ್ಕ್ ಆಗಿದೆ. ಆಮೇಲೆ ಏನಾಗಿದೆ ಅಂತ ಅಂದ್ರೆ ಜಸ್ಟ್ ಹೀಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಇದ್ದಾಗ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೇಲಿ ಟಿವಿ ಓಡ್ತಾನೆ ಇರುತ್ತೆ. ಸೊ ಫಿಲಮ್ ಸಾಂಗ್ಸ್ ಇನ್ನೊಂದೇನೋ ಓಡ್ತಾ ಇರುತ್ತೆ ಅನ್ಕೊಳ್ಳಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ರನ್ ಆಗ್ತಿರುತ್ತೆ, ಅದೇನಾಗುತ್ತೆ ಕಾಪಿರೈಟ್ ಆಗುತ್ತೆ. ಮೇ ಬಿ ಕೆಲವೊಂದ್ಸರಿ ಅವಾಗಲೇ ತೋರಿಸುತ್ತೆ ಕಾಪಿರೈಟ್ ಸ್ಟ್ರೈಕ್ ಅಂತ, ಬಟ್ ಕೆಲವೊಂದ್ ಸಾರಿ ನಮ್ಗೆ ತೋರ್ಸಲ್ಲ. ಯಾಕೆ ಅಂತ ಅಂದ್ರೆ ನಾವೇ ಡಾಮಿನೇಟಿಂಗ್ ವಾಯ್ಸ್ ಅಲ್ಲಿ ಇವಾಗ ಮಾತಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮಾತಾಡ್ತಿದ್ದೀನಲ್ಲ, ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದ್ರೆ ನೀವು ಅಷ್ಟು ಕಿವಿ ಕೊಟ್ಟಿರಲ್ಲ, ಬಟ್ ನಾನೇನ್ ಮಾತಾಡ್ತಿರತ್ತೆ ಹೆಚ್ಚಾಗಿ ಕೇಳಿಸ್ತಿರತ್ತೆ. ಬಟ್ ಯೂಟ್ಯೂಬ್ ವಿಲ್ ಕನ್ಸಿಡರ್. ನೋಡಿ ಎಷ್ಟು ಚಿಕ್ಕ ಮಿಸ್ಟೇಕ್ ಅಂತ ಅನ್ಸುತ್ತೆ, ಬೇಸಿಕ್ಲಿ ಮಿಸ್ಟೇಕ್ ಅಂತ ಕೂಡ ಗೊತ್ತಾಗಲ್ಲ. ಒಂದು ರಿಯಲ್ ಎಕ್ಸಾಂಪಲ್ ನಾನು ಒಬ್ಬರದು ನೋಡಿದ್ದೆ, ಸೊ ಅವ್ರಿಗೆ ಆತರ ಆಗಿತ್ತು. ಸೊ ಬೇಜಾರಾಗುತ್ತೆ ಗೈಸ್, ಬಿಕಾಸ್ ಒಂದು ಎಕ್ಸ್ಪೆಕ್ಟೇಷನ್ ಹಾಕಿದ ತಕ್ಷಣ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿದೆ ಅಂತ ನೋಡೋದಕ್ಕೆ ವಿ ಆಲ್ ವಿಶ್ ಟು ಸಿ ಅಲ್ವಾ. ಸೊ ಆತರ ರಿಜೆಕ್ಟ್ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಬೇಜಾರಾಗಿ, ಮತ್ತೆ ಅದಕ್ಕೆ ಪ್ರಾಸೆಸ್ ಇರುತ್ತೆ. ಲೈಕ್ ಒಂದೊಂದ್ಸರಿ 3 months ವೇಟ್ ಮಾಡ್ಬೇಕು, ಒಂದೊಂದ್ಸರಿ 2 months, ಒಂದ್ಸರಿ ಬೇಗ ಆಗೋಗುತ್ತೆ ಸಪೋರ್ಟ್, ಯೂಟ್ಯೂಬ್ ಸಪೋರ್ಟ್ ಅವರಿಂದ. ಸೊ ಸ್ವಲ್ಪ ಟೈಮ್ ಟೇಕಿಂಗ್. ಸುಮ್ಮನೆ ಯಾಕೆ ರಿಸ್ಕ್, ಫಸ್ಟ್ ನೋಡ್ಕೊಂಡ್ಬಿಟ್ರೆ ಸೇಫ್ ಅಂಡ್ ಕ್ಲಿಯರ್ ನಾವು ವಿ ಆರ್ ಇನ್ ಸೇಫ್ ಝೋನ್ ಅಂತ. ಸೊ ಅದು ನನ್ನ ಪಾಲಿಸಿ. ಸೊ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೋಡ್ಕೊಂಡ್ಬಿಟ್ರೆ ಇಟ್ಸ್ ಬೆಟರ್ ಅಲ್ವಾ. ಸೊ ಹಾಗಾಗಿ ದಟ್ ಇಸ್ ವಾಟ್ ಐ ಡಿಡ್. ಅಂಡ್ ಇದಿಷ್ಟು ಮಿಸ್ಟೇಕ್ಸ್ ಬಂದು ಮೇಜರ್ ಆಗಿ ಆಗುವಂಥದ್ದು, ಓಕೆನಾ. ಸೊ ಇಷ್ಟು ಮಿಸ್ಟೇಕ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಮೇ ಬಿ ಸ್ವಲ್ಪ ಜಾಸ್ತಿ ಮಾತಾಡಿದೀನೇನೋ ನನಗೆ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಮೇಕ್ ಶೋರ್ ದಟ್ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ನಿಮ್ಗೆ ಅದು ಕರೆಕ್ಟ್ ಆಗಿ ತಲುಪಿದೆ ಅಂತ ನನಗೆ ಸ್ಯಾಟಿಸ್ಫೈ ಆಗ್ಬೇಕು. ಸೊ ದಟ್ ನೀವು ಮಿಸ್ಟೇಕ್ ಸೊ ದಟ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಒಂದು ತಲೆಯಲ್ಲಿ ಥಾಟ್ ಬರ್ಬೇಕು, ಓಕೆ ವರ್ಷ ವಿಡಿಯೋ ನೋಡಿದ ನಾನು ಈ ಮಿಸ್ಟೇಕ್ ಅಂತ ಶಿ ಮೆನ್ಷನ್ ಅಲ್ಲಿ ಈ ತರ ಇರುತ್ತೆ. ಆರ್ ಇಫ್ ಇನ್ ಕೇಸ್ ಆ ಮಿಸ್ಟೇಕ್ ಇರೋ ನೀವು ಸರಿ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ಬೆಟರ್. ಸೊ ಗೈಸ್ ಇದಿಷ್ಟು ಮಿಸ್ಟೇಕ್ಸ್ ಬಂದು ಕಂಪ್ಲೀಟ್ ಆಗಿ ಮಿಸ್ಟೇಕ್ಸ್ ಅಲ್ಲ, ದೀಸ್ ಆರ್ ದ ಮೇಜರ್ ಮಿಸ್ಟೇಕ್ಸ್ ದಟ್ ವಿ ಯೂಶಲಿ ಡೂ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದಕ್ಕಿಂತ ಮುಂಚೆ. ಆಕ್ಚುಲಿ ನನ್ನ ಚಾನಲ್ ಮಾನಿಟೈಸ್ ಆಗಿ ಸ್ವಲ್ಪ ದಿನ ಆಯ್ತು, ಸ್ವಲ್ಪ ಮನ್ಸೆ ಆಯ್ತು. ಆಕ್ಚುಲಿ ತುಂಬಾ ದಿನದಿಂದ ಈ ವಿಡಿಯೋನ ಮಾಡ್ಬೇಕು ಅಂತ ಅನ್ಕೊಂಡು ಹಾಗೆ ಪೋಸ್ಟ್ಪೋನ್ ಆಗ್ತಾ ಬಂತು. ಸೊ ಫೈನಲಿ ಇಟ್ಸ್ ಹಿಯರ್. ಹಾಗೆ ಇನ್ನ ಒಂದಷ್ಟು ಮಾನಿಟೈಸೇಷನ್ ಆದ್ಮೇಲೆ ಇನ್ನ ಎಷ್ಟೊಂದು ಟರ್ಮ್ಸ್ ಇದೆ. ಆಕ್ಸೆನ್ಸ್ ಪಿನ್ ಇದೆಯಲ್ಲ, ಸೊ ಆ ಪಿನ್ ಬರ್ಬೇಕು. ಹಾಗೆ ಅದಿಲ್ಲ ಅಂತ ಅಂದ್ರೆ ಪರ್ಸೋನಾ ವೆರಿಫಿಕೇಶನ್ ಅಂತ ID ವೆರಿಫಿಕೇಶನ್ಗೆ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ US ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಾತಾಡ್ತಾ ಹೋಗ್ತೀನಿ. ಈ ವಿಡಿಯೋಲ್ಲ ನಾನು ಮಾತಾಡಲ್ಲ. ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಆ ಒಂದು ಪ್ರಾಸೆಸ್ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ಕ್ರೀನ್ ಶಾಟ್ ಅಟ್ಯಾಚ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಅಪ್ಲೈ ನೌ ಅಂತ ಬರುತ್ತೆ. ಅಪ್ಲೈ ನೌ ಅಂತ ಬಂದಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 3 steps ಇದೆ. ಫಸ್ಟ್ ಸ್ಟೆಪ್ ಬಂದು ಜಸ್ಟ್ ವೆರಿಫೈ ಅಂತ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಸೆಕೆಂಡ್ ಸ್ಟೆಪ್ ಇಸ್ ದ ಇಂಪಾರ್ಟೆಂಟ್ ಒನ್. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ನೀವು ನೋಡ್ಬೋದು ಟೈಪ್ ಅಂತ ಬರುತ್ತೆ, ಆರ್ಗನೈಸೇಷನ್ ಆರ್ ಇಂಡಿವಿಜುವಲ್ ಅಂತ ಇರುತ್ತೆ. ಸೊ ಮೇಕ್ ಶೋರ್ ಈ ತರ ಬ್ಲಾಗ್ಸ್, ಟ್ರಾವೆಲ್ ಈ ತರ ಎಲ್ಲ ಮಾಡ್ತಾ ಇದ್ರೆ ಆ ಒಂದು ಸಪರೇಟ್ ನೀಶ್ಗೆ ನೀವು ಇಂಡಿವಿಜುವಲ್ ಅಂತ ಕೊಡ್ಬೇಕಾಗುತ್ತೆ, ಕೆಲವೊಂದಕ್ಕೆ ಆರ್ಗನೈಸೇಷನ್ ಕೊಡ್ಬೇಕಾಗುತ್ತೆ. ಬ್ಲಾಗ್ಸ್ ಈ ತರದಕ್ಕೆಲ್ಲ ನೀವು ಇಂಡಿವಿಜುವಲ್ ಅಂತಾನೆ ಕೊಡಿ. ಹಾಗೆ ಅದರಲ್ಲೇ ಒಂದಷ್ಟು ಸ್ಟೆಪ್ಸ್ ಇದೆ. ಸೊ ಆದ್ರೆ ನಾನು ಸ್ಕ್ರೀನ್ ಶಾಟ್ ಅಟ್ಯಾಚ್ ಮಾಡ್ತೀನಿ. ಸಪರೇಟ್ ವಿಡಿಯೋ ಅದ್ರ ಬೇಸಿಸ್ ಮೇಲೆ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ಎಲ್ಲ ನಾನು ಇದ್ರಲ್ಲೇ ಹೇಳ್ತಾ ಹೋದ್ರೆ ನಿಮ್ಗೂ ಬೋರ್ ಆಗುತ್ತೆ ಅಂಡ್ ವಿಡಿಯೋ ಲೆಂತ್ ಕೂಡ ಹಾಗೆ ಹೊಟ್ಟೋಗುತ್ತೆ, ಇಷ್ಟು ಹೊಟ್ಟೋಗುತ್ತೆ. ಸೊ ಹಾಗಾಗಿ ಅದೆಲ್ಲ ಮಾಡಿ ನಾವು ಕಂಪ್ಲೀಟ್ ಮಾಡಿದ್ರೆ ಅದು ನೆಕ್ಸ್ಟ್ ಇನ್ನ ಯೂಟ್ಯೂಬ್ ಅವರ ಜವಾಬ್ದಾರಿ. ಯೂಟ್ಯೂಬ್ ಅವರು ನಮ್ಮ ಚಾನೆಲ್ ನ ರಿವ್ಯೂ ಮಾಡ್ತಾರೆ. ಸೊ ಏನ್ ರಿವ್ಯೂ ಮಾಡ್ತಾರೆ ಅಂದ್ರೆ ನಮ್ಮ ಚಾನೆಲ್ ಇವಾಗ ಮಿಸ್ಟೇಕ್ಸ್ ಅಂತ ಹೇಳಿದ್ನಲ್ಲ, ಯೂಶಲ್ ಆಗಿ ಈ ಮಿಸ್ಟೇಕ್ಸ್ ನ ಗೋ ಥ್ರೂ ಮಾಡ್ತಾರೆ. ಮೇನ್ಲಿ ಅವ್ರು ಚೆಕ್ ಮಾಡೋದು ಬಂದು ನಮ್ಮ ಚಾನೆಲ್ ಅಲ್ಲಿ ಯಾವ ಒಂದು ವಿಡಿಯೋ ಸ್ವಲ್ಪ ವೈರಲ್ ಆಗಿರುತ್ತೆ, ಅಂದ್ರೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಮೇನ್ ಆಗಿ ಅದನ್ನ ಚೆಕ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿ ಥರ್ಡ್ ಸ್ಟೆಪ್ ಗೆ ಬರುತ್ತೆ, ನೀವೇನ್ ಮಾಡ್ಬೇಕಾಗಿಲ್ಲ. ಇದೆಲ್ಲ ಆದ್ಮೇಲೆ ನಿಮ್ಗೆ ಮೇಲ್ ಬರುತ್ತೆ, ಯು ಆರ್ ಇಂಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ನಾವು ಅಂತ ಹೇಳಿ. ಸೊ ಗೈಸ್ ನಾನು ಆಕ್ಚುಲಿ ಈ ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆಗಿ
ಯುನೋ ಒಂದು ಅಲ್ಲಿ ಕೊಟ್ಟಿರೋ ಟೈಮಿಂಗ್ಸ್ ಪ್ರಕಾರ ನೀವು ಇಲ್ಲಿ ನೋಡ್ಬೋದು 2 to 3 weeks ಅಂತ ಇದೆ. ಆರ್ ಸಮ್ ಪೀಪಲ್ ಸ್ವಲ್ಪ ಜನಕ್ಕೆ ಬಂದು 2 days ಹಾಗೆ ಅನ್ಕೊಂಡೆ ಒಂದು 2 weeks 3 weeks ಆಗ್ಬೋದೇನೋ, ಆಮೇಲೆ ಬರುತ್ತೆ ನನಗೆ ಮೇಲ್ ಅಂತ. ಬಟ್ ನಾನು ನೋಡಿದಾಗ ನಾನು ಅಪ್ಲೈ ಮಾಡಿದ್ದು ನೈಟ್ ಒಂದು 9-9:30 ಏನೋ ಆಗಿತ್ತು. ಆ ಪ್ರೋಸೆಸ್ ಎಲ್ಲ ಫಿಲ್ ಮಾಡಿ ನಾನು ಅಪ್ಲೈ ಮಾಡಿದಾಗ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಎದ್ದ ತಕ್ಷಣ ಮೇಲ್ ನಾನು ನೋಡಿದ್ರೆ ಐ ರಿಸೀವ್ ದಟ್ ಮೇಲ್. ಐ ವಾಸ್ ಸೋ ಹ್ಯಾಪಿ. ತುಂಬಾನೇ ಖುಷಿ ಆಗಿದೆ. ಆಕ್ಚುಲಿ ಮೇಲ್ ಸ್ಕ್ರೀನ್ ಶಾಟ್ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ವರ್ಷ ಕಂಗ್ರಾಚುಲೇಷನ್ಸ್, ಯು ಆರ್ ಇಟ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂತು. ಸೊ ಐ ವಾಸ್ ಲಿಟ್ರಲಿ ಹ್ಯಾಪಿ. ತುಂಬಾನೇ ಖುಷಿ ಆಗೋಯ್ತು ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಬೇಗನೆ ಬಂತು. ಅಂಡ್ ಇನ್ನೊಂದು ಏನ್ ಗೊತ್ತಾ ಗೈಸ್, ಕರೆಕ್ಟ್ ಆಗಿ ಮಾನಿಟೈಸೇಷನ್. ಗೈಸ್ ನಾನು ಇದನ್ನ ಹೇಗ್ ಮರೆಯಕ್ಕಾಗುತ್ತೆ, ನಾನು ಮರ್ತು ಹೋಗಿ ಬಂತು ಅಂತ ಹೇಳದ್ನಲ್ಲ ಯೂಟ್ಯೂಬ್ ಇಂದ. ಕರೆಕ್ಟ್ ಆಗಿ ಆವತ್ತಿನ ದಿನಾನೇ ನನಗೆ ತಿಮ್ಮಪ್ಪನ ಪ್ರಸಾದ ಬಂತು ತಿರುಮಲ ಅಂತ. ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ನನ್ಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ತಿಮ್ಮಪ್ಪ ಗೋವಿಂದ ಗೋವಿಂದ. ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ಇನ್ನ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತಿರ್ಬೋದು. ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಬಟ್ ಅದಕ್ಕೆ ಆದಂತ ಒಂದು ಮತ್ತೆ ಇನ್ನೊಂದು ಥ್ರೆಶೋಲ್ಡ್ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಮಾಡಿದ್ರಷ್ಟೇನೆ ನೆಕ್ಸ್ಟ್ ನಮ್ಗೆ ಅರ್ನಿಂಗ್ಸ್ ಆಗಿರ್ಲಿ, ಹಾಗೆ ಇನ್ನೊಂದಷ್ಟು ಫೀಚರ್ಸ್ ಎಲ್ಲ ನಮ್ಗೆ ಅನ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಏನು ಕಂಪ್ಲೀಟ್ ಆಗಿ ಸ್ಪೆಸಿಫಿಕ್ ಆಗಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಬೇಡವಾ ಅಂತ ಯೋಚನೆ ಮಾಡೋದಿಲ್ಲ. ಡೆಫಿನೆಟ್ಲಿ ಐ ಟ್ರೈ ಟು ಪ್ರೊವೈಡ್ ಆಸ್ ಮಚ್ ಆಸ್ ಯೂಸ್ಫುಲ್ ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ಸ್ ವಿಡಿಯೋಸ್ ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ದ ಲಾಸ್ಟ್ ಒನ್ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಸೊ #with ವರ್ಷ ಅಂತ ಹಾಕ್ಬಿಟ್ಟು ಈ ಒಂದು ವಿಡಿಯೋಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯ್ತು, ಯಾವ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಂಪಲ್ ಆಗಿ ಹಾಕಿದ್ರು ಪರವಾಗಿಲ್ಲ. ಸೊ ಬೇಸಿಕ್ಲಿ ನನಗೂ ಗೊತ್ತಾಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಒಂದು ಇಂಟ್ರಾಕ್ಟಿವ್ ಆಗಿರುತ್ತೆ. ನೀವು ನನ್ನ ಚಾನೆಲ್ ನ ನೋಡ್ತಿದ್ರೆ ನಿಮ್ಗೂ ಯಾವ ತರ ಕಂಟೆಂಟ್ ಬೇಕು ಅಂತ ನನಗೂ ಗೊತ್ತಾಗುತ್ತೆ. ಸೊ ಯಾ ಗೈಸ್, ದಿಸ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಐ ಗೆಸ್ ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ನಿಮಗೆ ಪಟ ಅಂತ ಮಾತಾಡಿದ್ರೆ ಸೊ ಪ್ಲೀಸ್ ಇಗ್ನೋರ್. ಎಲ್ಲಾದ್ರೂ ಬೋರ್ ಆಗಿದೆ. ನೆಕ್ಸ್ಟ್ ಫರ್ದರ್ ಪ್ರಾಸೆಸ್ ಬಗ್ಗೆ ಇನ್ನೂ ಎಷ್ಟೊಂದು ಇರುತ್ತಲ್ಲ. ಸೊ ಅದರ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಸಪೋರ್ಟ್ ಡೆಫಿನೆಟ್ಲಿ ನನಗೆ ಬೇಕೇ ಬೇಕು. ಸೊ ನೀವೆಷ್ಟು ವಿಡಿಯೋಸ್ ನ ಹೆಚ್ಚಾಗಿ ನೋಡ್ತೀರಾ, ವಿಡಿಯೋಸ್ ನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್. ಬೈ ಬೈ, ಟೇಕ್ ಕೇರ್.